ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ಜೀವಗೋಳ ಎಂಬಂತಹ ಚಾಪ್ಟರ್ ನಿಂದ ಜಲಮಾಲಿನ್ಯದ ಪ್ರಮುಖ ಮೂಲಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಜಲಮಾಲಿನ್ಯ ಅಂತಂದ್ರೆ ನೀರಿನ ಭೌತಿಕ, ರಾಸಾಯನಿಕ, ಜೈವಿಕ ರಚನೆಯಲ್ಲಿ ಲಕ್ಷಣಗಳಲ್ಲಿ ಉಂಟಾಗುವ ಬದಲಾವಣೆ. ಸೊ ಇದಕ್ಕೆ ಪ್ರಮುಖ ಮೂಲಗಳು ಏನು, ಕಾರಣಗಳು ಏನು? ಮಣ್ಣಿನ ಸವೆತ ಹಾಗೂ ಭೂಕುಸಿತಗಳು ಪ್ರಮುಖ ಕಾರಣ. ಇದರಿಂದಾಗಿ ಮಣ್ಣು ನೀರನ್ನ ಸೇರಿ ಅಥವಾ ನೀರಿನ ಮೂಲವನ್ನ ಸೇರಿ ಜಲಮಾಲಿನ್ಯ ಉಂಟಾಗುತ್ತೆ. ಜ್ವಾಲಾಮುಖಿ ಸ್ಫೋಟವಾಗುವುದರಿಂದ ಅನೇಕ ರಾಸಾಯನಿಕಗಳು ನೀರಿಗೆ ಸೇರಿ ಜಲಮಾಲಿನ್ಯ ಉಂಟಾಗುತ್ತೆ. ಸಸ್ಯ ಪ್ರಾಣಿಗಳ ಕ್ಷಯಿಸುವಿಕೆ ಮತ್ತು ಕೊಳೆಯುವಿಕೆ, ಇದರಿಂದಾಗಿ ಆ ಕೊಳೆಯುವಿಕೆಗಳು ನೀರಿಗೆ ಸೇರಿ ಜಲಮಾಲಿನ್ಯ ಉಂಟಾಗುತ್ತೆ. ಕೈಗಾರಿಕಾ ತ್ಯಾಜ್ಯ ವಸ್ತುಗಳನ್ನ ಸರೋವರ, ಸಮುದ್ರಗಳಿಗೆ ಬಿಡುವುದರಿಂದ ನೀರು ಮಾಲಿನ್ಯವಾಗುತ್ತದೆ. ನಗರದ ತ್ಯಾಜ್ಯಗಳನ್ನು ಕೂಡ ಸರೋವರ, ನದಿಗಳಿಗೆ ಬಿಡುವುದರಿಂದ ಜಲಮಾಲಿನ್ಯ ಉಂಟಾಗುವುದು. ಅದೇ ರೀತಿ ಕೃಷಿ ಹಾಗೂ ಬೃಹತ್ ತ್ಯಾಜ್ಯಗಳ ಬಿಡುಗಡೆಯಿಂದಾಗಿ ತೈಲಗಳ ಸೋರುವಿಕೆ, ಸಮುದ್ರದಲ್ಲಿ ಸಾಗಿಸುವಾಗ ತೈಲಗಳ ಸೋರುವಿಕೆ ಉಂಟಾಗುವುದರಿಂದಾಗಿ ಕೂಡ ಜಲಮಾಲಿನ್ಯ ಉಂಟಾಗುತ್ತದೆ. ಪರಮಾಣು ತ್ಯಾಜ್ಯಗಳ ಬಿಡುಗಡೆಯಿಂದಾಗಿಯೂ ಕೂಡ ಜಲಮಾಲಿನ್ಯ ಉಂಟಾಗುವಂಥದ್ದು. ತೈಲ ಬಾವಿಗಳನ್ನ ಎಲ್ಲಿ ಕೊರಿತಾರೆ ಮಕ್ಕಳ? ಸಾಗರದಲ್ಲಿ ಕೊರೆಯುವುದು. ಇದರಿಂದ ಕೂಡ ತೈಲ ಸೋರಿಕೆ ಆಗಿ ಜಲಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ಓಕೆನಾ? ಶಾಖ ವಿದ್ಯುತ್ ಕೇಂದ್ರಗಳ ತ್ಯಾಜ್ಯಗಳು ಜಲಮಾಲಿನ್ಯವನ್ನ ಉಂಟು ಮಾಡುತ್ತವೆ. ಸೊ ಇತ್ಯಾದಿ ಅನೇಕ ರೀತಿಯ ಕಾರಣಗಳು ಜಲಮಾಲಿನ್ಯಕ್ಕೆ ಇರುವಂತೆ. ಓಕೆ, ಸೊ ಅಂತರ್ಜಲ ಮಾಲಿನ್ಯ, ನದಿ ನೀರಿನ ಈ ಜಲಮಾಲಿನ್ಯವನ್ನೇ ನಾವು ಸಾಗರಗಳ ಮಾಲಿನ್ಯ, ಸಮುದ್ರ ಮಾಲಿನ್ಯ, ಅಂತರ್ಜಲ ಮಾಲಿನ್ಯ, ಅದೇ ರೀತಿ ನದಿ ನೀರಿನ ಮಾಲಿನ್ಯ ಹಾಗೂ ಸರೋವರದ ನೀರಿನ ಮಾಲಿನ್ಯ ಎಂದು ಗುರುತಿಸಬಹುದಾಗಿದೆ. ಬೇರೆ ಬೇರೆ ಮಾಲಿನ್ಯಗಳಿಗೆ ಬೇರೆ ಬೇರೆ ಕಾರಣಗಳು ಇವೆ. ಓಕೆ, ಥ್ಯಾಂಕ್ ಯು.